ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಾವು ಮನೆಯಲ್ಲಿ ಈರುಳ್ಳಿ ಬೋಂಡ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ. ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಈಗ ಕಡಲೆ ಹಿಟ್ಟಿಗೆ ಸ್ವಲ್ಪ ಅಕ್ಕಿ ಹಿಟ್ಟು ಸೇರಿಸ್ತಾ ಇದ್ದೀನಿ. ಅಕ್ಕಿ ಹಿಟ್ಟು ಹಾಕಿದರೆ ಗರಿ ಗರಿಯಾಗಿ ಚೆನ್ನಾಗಿ ಬರುತ್ತೆ. ಈಗ ನಾನು ಸ್ಲೈಸ್ ಆಗಿ ಹೆಚ್ಕೊಂಡಿರುವಂಥ ಈರುಳ್ಳಿಯನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಈರುಳ್ಳಿ ಸ್ಲೈಸ್ ಆಗಿ ಹೆಚ್ಕೊಂಡ್ರೆ ಅದು ಚೆನ್ನಾಗಿರುತ್ತೆ. ಈಗ ನಿಮ್ಗೆ ಎಷ್ಟು ಖಾರ ಬೇಕೋ ಖಾರ ನೋಡಿಕೊಂಡು ಖಾರದ ಪುಡಿ ಹಾಕ್ಕೊಳ್ಳಿ. ಸ್ವಲ್ಪ ಲೈಟಾಗಿ ಖಾರ ಇದ್ದರೆ ಚೆನ್ನಾಗಿ. ಈಗ ಅಜ್ವಾನ ಕಾಳು ಹಾಕ್ಕೊತಾ ಇದ್ದೀನಿ. ಅಜ್ವಾನ ಹಾಕಿದರೆ ಬೇಗ ಡೈಜೆಷನ್ ಆಗುತ್ತೆ. ಸ್ವಲ್ಪ ಶುಂಠಿಯನ್ನು ತುರಿದು ಹಾಕ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ನೋಡಿ ಹಾಕ್ಕೊಳ್ಳಿ. ನಾನೀಗ ಸೋಡಾ ಹಾಕ್ತಾಯಿದ್ದೀನಿ, ಅಂದರೆ ಅಡುಗೆ ಸೋಡಾ ಹಾಕ್ತಾಯಿದ್ದೀನಿ. ಅಡುಗೆ ಸೋಡಾ ಹಾಕಿದರೆ ಚೆನ್ನಾಗಿರುತ್ತೆ. ಈಗ ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಅರಿಶಿಣದ ಪುಡಿ ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪನೇ ನೀರು ಹಾಕ್ಕೊಂಡು ಚೆನ್ನಾಗಿ ಹದವಾಗಿ ಕಲಿಸ್ಕೋಬೇಕು. ಜಾಸ್ತಿ ನೀರು ಹಾಕ್ಕೊಂಡ್ರೆ ಅದು ಸರಿ ಹೋಗಲ್ಲ. ಒಂದು ಮೀಡಿಯಮ್ ಒಂದು ಹದವಾಗಿ ನೀಟಾಗಿ ಕಲಿಸ್ತಾ ಇರಬೇಕು, ಚೆನ್ನಾಗಿರುತ್ತೆ. ನಾವೆಷ್ಟು ನೀಟಾಗಿ ಕಲಿಸ್ತೀವೋ ಅಷ್ಟು ನೀಟಾಗಿ ಬೋಂಡ ಅದು ಚೆನ್ನಾಗಿ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿಯಾಗಿ ಒಂದು ಹದವಾಗಿ ಕಲಿಸ್ಕೊಳ್ಳಿ. ತುಂಬ ಗಟ್ಟಿನೂ ಇರಬಾರ್ದು, ಸ್ವಲ್ಪ ತೆಳ್ಳಗಿರಬಾರ್ದು, ಮೀಡಿಯಮ್ ಇರಬೇಕು. ಈಗ ನಾನು ಸ್ವಲ್ಪ ಎಣ್ಣೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಿಮ್ಮ ಮನೆಯಲ್ಲಿ ಯಾವುದು ಅಡುಗೆಗೆ ಬಳಸುವಂಥ ಎಣ್ಣೆ ಇರುತ್ತೋ ಆ ಎಣ್ಣೆಯಲ್ಲಿ ನೀವು ಬೋಂಡ ಮಾಡ್ಕೋಬೋದು, ಚೆನ್ನಾಗಿರುತ್ತೆ. ಈಗ ಎಣ್ಣೆ ಸ್ವಲ್ಪ ಬಿಸಿ ಆದ ತಕ್ಷಣ ಒಂದೊಂದೇ ಈ ರೀತಿಯಾಗಿ ನೀಟಾಗಿ ಬಿಡ್ತಾ ಇರಬೇಕು. ನೋಡಿ, ಎಷ್ಟು ಸಂಜೆ ಟೈಮು ಮಕ್ಕಳಿಗೆ ಸ್ನ್ಯಾಕ್ಸ್ ರೀತಿಯಾಗೂ ಸಹ ಮಾಡಿಕೊಡ್ಬೋದು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುತ್ತೆ. ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ಅಂದರೆ ಇದರಲ್ಲಿ ಯಾವುದೇ ರೀತಿಯ ಹಸಿಮೆಣಸು ಏನೂ ಹಾಕಿಲ್ವಲ್ವ. ಈರುಳ್ಳಿ ಮತ್ತು ಖಾರದ ಪುಡಿ, ಅಜ್ವಾನ ಎಲ್ಲ ಹೆಲ್ತಿಗೆ ಯೂಸ್ ಆಗೋದೇ ಸಹ ಬೋಂಡ ಮಾಡ್ತಾ ಇರೋದು. ಸೊ ಹಂಗಾಗಿ ಇದನ್ನ ಜಾಸ್ತಿ ತಿಂದರೂ ಸಹ ಏನೂ ಆಗಲ್ಲ, ಹೊಟ್ಟೆ ಏನು ಉಪ್ಸಲ್ಲ, ಗ್ಯಾಸ್ಟ್ರಿಕ್ಕು ಸಹ ಆಗಲ್ಲ. ನೋಡಿ, ರೆಡಿ ಆಗಿದೆ ಈರುಳ್ಳಿ ಬೋಂಡ. ಮತ್ತೆ ಸಹ ನಾನು ಹಾಕ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ. ಒನ್ ಟೈಮ್ ನೀವು ಸಹ ಮನೇಲಿ ಮಾಡಿ ನೋಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ಯಾರೆಲ್ಲ ನನ್ನ ಅಶ್ವಿ ಕಾರ್ತಿಕ್ ಯೂಟ್ಯೂಬ್ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನಾನು ಹಾಕುವಂಥ ಹೊಸ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆಯೇ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಬಾಯ್, ಸಿ ಯು.